ಜಿರಾಫೆ, ನಾವು ನೋಡಿದ್ವಿ ಈ ಡ್ರ್ಯಾಗನ್ ಫ್ರೂಟ್ ತಿಂತಾ ಇದ್ದೆ. ಅದ್ರಲ್ಲೇನೋ ಅದು ತಿಂದ್ರೆ ತಪ್ಪ? ಇಲ್ಲ, ಅದೇನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗೋಕ್ಕಾಗಿಲ್ಲ. ನಿನ್ನ ಹೈಟು ಚೆನ್ನಾಗಿದೆ, ಕೂತಿಗೆ ಕೂಡ ತುಂಬಾ ಉದ್ದಕ್ಕಿದೆ. ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನ ತಿಂತಾ ಇದೀಯಾ? ಅದೆಲ್ಲ ಅವ್ರವ್ರ ಅದೃಷ್ಟ. ತುಂಬಾನೇ ದೂರದಲ್ಲಿ ಒಂದು ಕಾಡಲ್ಲಿ ತುಂಬಾನೇ ಉದ್ದವಾದ ಒಂದು ಮರ ಇತ್ತು. ಆ ಮರದಲ್ಲಿ ತುಂಬಾನೇ ಸುಂದರವಾದ ಹಣ್ಣುಗಳು ಬಿಡ್ತಿತ್ತು. ಅದರ ಹೆಸರು ಡ್ರ್ಯಾಗನ್ ಫ್ರೂಟ್. ನೋಡೋದಕ್ಕೆ ಅದು ತುಂಬಾ ಸುಂದರವಾಗಿತ್ತು. ಆದ್ರೆ ಕಾಡಲ್ಲಿರೋ ಎಲ್ಲಾ ಜಂತುಗಳಿಗೆ ಆ ಹಣ್ಣು ತಿನ್ಬೇಕಂತ ತುಂಬಾ ಇಷ್ಟ. ಆದ್ರೆ ಪಾಪ ಯಾವ ಜಂತುಗೂ ಆ ಹಣ್ಣನ್ನ ಕಿತ್ಕೊಳ್ಳೋ ಅವಕಾಶನೇ ಇರ್ತಿರ್ಲಿಲ್ಲ. ಒಂದಿನ ಕಾಡಿಗೆ ಜಿರಾಫೆ ಒಂದು ಬರುತ್ತೆ. ಅದು ತುಂಬಾ ಹಸುವಿನಿಂದ ಬರುತ್ತೆ. ಆಗ ಅದಕ್ಕೆ ಅಲ್ಲೇ ಇರುವ ಡ್ರ್ಯಾಗನ್ ಮರದಲ್ಲಿ ಬಿಟ್ಟಿರುವ ಡ್ರ್ಯಾಗನ್ ಹಣ್ಣುಗಳು ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಅದು ಹೋಗಿ ತಿನ್ನುತ್ತೆ. ಅರೆ ವಾ, ಈ ರೀತಿ ಹಣ್ಣನ್ನ ನಾನು ನೋಡೇ ಇಲ್ಲ. ಸರಿ, ಟೇಸ್ಟಲ್ಲಿ ಹೇಗಿದೆ ಅಂತ ನೋಡೋಣ. ಆ ಜಿರಾಫೆ ಆ ಹಣ್ಣುಗಳನ್ನ ಮರದಲ್ಲಿದ್ದಂಗ್ಲೇ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅರೆ ವಾ, ಇದು ತುಂಬಾ ಟೇಸ್ಟಿಯಾಗಿದೆ. ವಾ, ರುಚಿಯಾಗಿದೆ. ಆ ಡ್ರ್ಯಾಗನ್ ಫ್ರೂಟ್ ತಿಂತಿದ್ರೆ ಅದಕ್ಕೆ ತುಂಬಾ ಸಂತೋಷವಾಗಿರುತ್ತೆ. ಒಂದು 3 ಹಣ್ಣುಗಳನ್ನ ತಿಂದ್ಮೇಲೆ ಅದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆಗ ಅದು ನೋಡುತ್ತೆ, ಅದ್ರತ್ರ ಆನೆ, ಕರಡಿ, ಜಿಂಕೆ, ಕೋತಿ ಮತ್ತೆ ಬೆಕ್ಕು ಬರ್ತಿತ್ತು. ಜಿರಾಫೆ, ನಾವು ನೋಡಿದ್ವಿ ಈ ಡ್ರ್ಯಾಗನ್ ಫ್ರೂಟ್ ತಿಂತಾ ಇದ್ದೆ. ಅದ್ರಲ್ಲೇನೋ ಅದು ತಿಂದ್ರೆ ತಪ್ಪ? ಇಲ್ಲ, ಅದೇನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗೋಕ್ಕಾಗಿಲ್ಲ. ನಿನ್ನ ಹೈಟು ಚೆನ್ನಾಗಿದೆ, ಕೂತಿಗೆ ಕೂಡ ತುಂಬಾ ಉದ್ದಕ್ಕಿದೆ. ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನ ತಿಂತಾ ಇದೀಯಾ? ಅದೆಲ್ಲ ಅವ್ರವ್ರ ಅದೃಷ್ಟ. ನಮ್ಮ ಒಂದು ರಿಕ್ವೆಸ್ಟ್ ಇದೆ, ನೀನು ನಮ್ಮೆಲ್ರಿಗೂ ಒಂದೊಂದು ಹಣ್ಣನ್ನ ಕಿತ್ಕೊಡು. ನಾವು ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ತೀವಿ. ನಾನಿವತ್ತು ನೀವೆಲ್ರಿಗೂ ಇದನ್ನ ಕಿತ್ಕೊಟ್ರೆ ನಾಳೆನೂ ಇದೇ ರೀತಿ ಸುಮಾರು ಜನ ಲೈನಲ್ಲಿ ಬಂದು ನಿಲ್ತಾರೆ. ಎಷ್ಟು ಜನಕ್ಕಂತ ಕೊಡಕ್ಕಾಗತ್ತೆ? ಅದು ಮಾತ್ರ ತುಂಬಾ ಟೇಸ್ಟಿಯಾಗಿದೆ. ನಾನೇ ಇದನ್ನ ದಿನಾಲೂ ತಿಂತೀನಿ. ಇದ್ರ ಬಗ್ಗೆ ನೀವು ಮರ್ತೋಗ್ಬಿಡಿ. ಹಂಗಂತೇಳಿ ಜಿರಾಫೆ ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಪಾಪ ಜಂತುಗಳು ಸಪ್ಪಗ್ ಮುಖ ಇಟ್ಕೊಂಡು ಅಲ್ಲಿಂದ ಹೊಟ್ಟೋಗ್ತವೆ. ಇದೇ ರೀತಿ ದಿನ ಜಿರಾಫೆ ಬಂದು 3 ಹೊತ್ತು ಡ್ರ್ಯಾಗನ್ ಹಣ್ಣನ್ನ ತಿಂದು ಯಾರ ಹತ್ರನೂ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಿತ್ತು. ಈ ರೀತಿ ಅದು ಅದರ ಜೀವನವನ್ನು ತುಂಬಾನೇ ತೃಪ್ತಿಯಾಗಿ ಕಳೆಯುತ್ತೆ. ಈ ತರನೇ ಸಂತೋಷವಾಗಿ 1 ವರ್ಷ ಕಳೆದು ಹೋಗುತ್ತೆ. ಆಗ ಜಿರಾಫೆಗೊಂದಿನ ಅರ್ಥ ಆಗುತ್ತೆ, ಏನೋ ಅದಕ್ಕೆ ಪಾಪ ತುಂಬಾನೇ ಸುಸ್ತಾಗ್ತಿರುತ್ತೆ. ಮತ್ತೆ ಅದರ ಕಾಲುಗಳೆಲ್ಲ ಅದಕ್ಕೆ ತುಂಬಾ ನೋವ್ತಿರುತ್ತೆ. ಆಗ ಸಡನ್ ಆಗಿ ಒಂದಿನ ರಾತ್ರಿ ಯಾರೋ ಕಾಡಲ್ಲಿ ನೋವಿನಿಂದ ಕಿರ್ಚ್ತಾ ನರ್ಲಾಡ್ತಾ ಇರೋದು ಕೇಳಿಸುತ್ತೆ. ಅಯ್ಯೋ, ತುಂಬಾ ನೋವಾಗ್ತಾ ಇದೆ. ಮಧ್ಯರಾತ್ರಿ ಆಗಿರುತ್ತೆ. ಯಾರೋ ಕಿರ್ಚೋ ಶಬ್ದ ಮಾತ್ರ ಕೇಳಿಸ್ತಿರುತ್ತೆ ಆ ಜಂತುಗಳಿಗೆ. ಆದ್ರೆ ಯಾರು ಕಿರ್ಚ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಪಾಪ ಏನೂ ಅರ್ಥ ಆಗೋದಿಲ್ಲ. ಬೆಳಗಾಗಿದ ತಕ್ಷಣ ಎಲ್ಲಾ ಜಂತುಗಳು ಒಟ್ಟುಗೂಡಿ ಡಾಕ್ಟರ್ ಮೊಲ ಕೂಡ ಅಲ್ಲಿಗೆ ಬರ್ತಾನೆ. ಈ ಶಬ್ದ ರಾತ್ರಿ ಎಲ್ಲ ಬರ್ತಾ ಇದೆ, ಬನ್ನಿ ಹೋಗಿ ನೋಡೋಣ ಯಾರು ಒದ್ದಾಡ್ತಾ ಇದ್ದಾರೆ ಅಂತ. ಎಲ್ಲಾ ಜಂತುಗಳು ಒಟ್ಟುಗೂಡಿ ಆ ಶಬ್ದ ಬರೋ ಕಡೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ನೋವಿನಿಂದ ನರ್ಲಾಡ್ತಾ ಇರೋದು ಜಿರಾಫೆ. ಅದು ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿತ್ತು ನೋವಿನಿಂದ. ಈ ಜಿರಾಫೆ ನಮ್ಮ ಕಾಡಲ್ಲಿ ಯಾವಾಗ ಬಂತು? ಇದು ಕಳೆದ 1 ವರ್ಷದಿಂದ ಇಲ್ಲೇ ಇದೆ. ಹೇಳು ಜಿರಾಫೆ, ಏನಕ್ಕೆ ಈ ರೀತಿ ಒದ್ದಾಡ್ತಾ ಇದೀಯಾ? ನಿಂಗೆ ಏನಾಯ್ತು? ಡಾಕ್ಟರ್, ನಿನ್ನೆಯಿಂದ ನನ್ನ ಕಾಲಲ್ಲಿ ತುಂಬಾ ನೋವಾಗ್ತಾ ಇದೆ. ಶರೀರದಲ್ಲಿ ಏನೋ ಒಂಥರ ಆಲಸ್ಯ. ನನ್ನಿಂದ ಈಗ ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ಹೌದಾ? ನಿನ್ನೆ ನೀನು ಏನು ತಿಂದೆ? ನಾನು ದಿನಾಲೂ 3 ಹೊತ್ತು ಡ್ರ್ಯಾಗನ್ ಫ್ರೂಟ್ನ ತಿಂತೀನಿ. 3 ಟೈಮು ಡ್ರ್ಯಾಗನ್ ಫ್ರೂಟಾ? ಅಯ್ಯೋ ದೇವ್ರೆ, ನೀನು ಮಾಡಿದ್ದು ಸರಿ ಇಲ್ಲ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಾನು ಓದಿದ್ದೀನಿ. ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ನೀನು ತಿಂತಾನೆ ಇದ್ದರೆ 10 ದಿನದ ಮೇಲೆ ನಿಮಗೆ ಆರೋಗ್ಯ ಕೆಡುತ್ತೆ. ಯಾಕಂದರೆ ಶುಗರ್ ಲೆವೆಲ್ಲು ತುಂಬ ಜಾಸ್ತಿ ಆಗುತ್ತೆ. ಆದರೆ ನೀನು 1 ವರ್ಷ ಇದನ್ನು ತಿಂದ್ಬಿಟ್ಟಿದೀಯಲ್ಲಪ್ಪ, ಅದಕ್ಕೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಕೆಲ ಗಂಟೆಯಲ್ಲಿ ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ. ಇದಕ್ಕೆ ಔಷಧಿ ಇದೆ. ಕಪ್ಪು ಗುಡ್ಡದಲ್ಲಿರೋ ಗ್ರೀನ್ ಫ್ಲವರ್. ಅದು ತಿನ್ನೋದಕ್ಕೆ ತುಂಬ ಕಯ್ಯ ಇರುತ್ತೆ.
ಆದರೆ ಅದನ್ನು ತಿನ್ನ ನಂತರ ಒಂದೇ 1 ಗಂಟೆಯಲ್ಲಿ ನೀನು ಸರಿಯಾಗ್ಬಿಡ್ತೀಯ ಗೊತ್ತಾ? ಆದ್ರೆ 2 ಹೆಜ್ಜೆ ಕೂಡ ನನ್ನಿಂದ ಇಡಕ್ಕಾಗ್ತಾ ಇಲ್ಲ. ಅಲ್ಲಿ ಹೇಗೆ ಹೋಗ್ಲಿ? ಪರವಾಗಿಲ್ಲ, ನಾವು ಅಲ್ಲಿಗೆ ಹೋಗಿ ಹೂವನ್ನ ತರ್ತೀವಿ. ನೀನು ಸರಿಯಾಗ್ತಾ ಜಿರಾಫೆ. ನಾನು ಒಂದು ಹಣ್ಣು ಕೇಳಿದ್ರು ಕೂಡ ನಿಮಗೆ ಕೊಟ್ಟೇ ಇರಲಿಲ್ಲ. ಆದ್ರೆ ನೀವು ನಂಗೋಸ್ಕರ ಕಪ್ಪು ಗುಡ್ಡಕ್ಕೆ ಹೋಗ್ತಾ ಇದ್ದೀರಾ. ನೀನು ಈ ಕಾಡಿನ ಒಂದು ಭಾಗ. ನಿಂಗೆ ಸಹಾಯ ಮಾಡೋದು ಇಲ್ಲಿನ ಎಲ್ಲ ಪ್ರಾಣಿಗಳ ಕರ್ತವ್ಯ. ಹಂಗಂತೇಳಿ ಎಲ್ಲ ಜಂತುಗಳು ಅಲ್ಲಿಂದ ಹೊರಡ್ತವೆ. ಜಿರಾಫಿಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಮತ್ತೆ ಅದ್ ಮಾಡಿರೋ ತಪ್ಪು ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡ್ತಿತ್ತು. ಅದೇ ಸಮಯಕ್ಕೆ ಅದರ ಹೆನಿಮಿಯಾದ ಹಿಪ್ಪೋ ಅಲ್ಲಿಗೆ ಬರ್ತಾನೆ. ಅರೆ ಜಿರಾಫೆ, ಇಲ್ಲನ್ ಮಾಡ್ತಾ ಇದೀಯ? ನಾನೇನು ಅನ್ಕೊಂಡೆ ಅಂದರೆ ಈ ಕಾಡನ್ನು ಬಿಟ್ಟು ನೀನು ಹೋಗ್ಬಿಟ್ಟೆ ಅಂತ. ಅದಕ್ಕೆ ನೀನು ಹುಡ್ಕೊಂಡೆ ಇಲ್ಲಿ ತನಕ ಬಂದ್ಯಪ್ಪ. ಹಿಪ್ಪೋ, ನನಗೆ ಕಷ್ಟ ಕೊಡಬೇಡ. ನನ್ನ ಆರೋಗ್ಯ ಸರಿ ಇಲ್ಲ. ಅಂದ್ರೆ ಇನ್ನೂ ಮಜಾ ಬಂತು ಅನ್ಕೋ. ಜಿರಾಫೇನೋ ಮಾತಾಡಕ್ ಮುಂಚೆನೆ ಹಿಪ್ಪೋ ದೂರದಿಂದ ಓಡ್ ಬಂದು ಅವನನ್ನ ಗುದ್ದುತ್ತಾನೆ. ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಮೊದಲೇ ನಂಗೆ ಆರೋಗ್ಯ ಸರಿ ಇಲ್ಲ. ನಂಗೆ ಇನ್ನಷ್ಟು ಕಷ್ಟ ಕೊಡಬೇಡ. ಅದರಲ್ಲೇ ನಿಜವಾದ ಮಜಾ ಇದೆ. ಮತ್ತೆ ಮತ್ತೆ ಅದನ್ನ ಗುದ್ದಿ ಪಾಪ ಅದಕ್ಕೆ ತುಂಬಾನೇ ಕಷ್ಟ ಕೊಡ್ತಿರುತ್ತೆ. ಅದೇ ಸಮಯದಲ್ಲಿ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ. ಮತ್ತೆ ಡಾಕ್ಟರ್ ಕೈಯಲ್ಲಿ ಗ್ರೀನ್ ಕಲರ್ ಫ್ಲವರ್ ಒಂದು ಇರುತ್ತೆ. ಹಿಪ್ಪೋ ನಡ್ಕೊಳ್ಳೋದು ನೋಡಿ ಎಲ್ಲಾ ಜಂತುಗಳಿಗೆ ಕೋಪ ಬರುತ್ತೆ. ಏ ಹಿಬ್ಬೋ, ಏನಕ್ಕೆ ನಮ್ಮ ಫ್ರೆಂಡಿಗೆ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ಏನು ಹೇಳ್ದೆ? ಫ್ರೆಂಡ? ಇವನ್ ರೀತಿ ಅತ್ಯಾಸ ಪಡೋನು ಫ್ರೆಂಡ್ ಆಗಿರ್ತಾರ? ಹೌದು, ನಾವೆಲ್ಲ ಇವನ ಫ್ರೆಂಡ್ಸು. ಒಳ್ಳೆ ರೀತಿ ಇಲ್ಲಿಂದ ಓಡ್ ಹೋಗು, ಇಲ್ಲಾಂದ್ರೆ ಒಂದೇ ಹೊಡೆತದಲ್ಲಿ ಮೇಲ್ ಕಳಿಸ್ಬಿಡ್ತೀನಿ. ಹಾಗಿದ್ದವ್ರೆ, ಇಷ್ಟು ಫ್ರೆಂಡ್ಸಾ? ನಂಬಕ್ಕಾಗ್ತಾ ಇಲ್ಲ. ನಾನು ಇಲ್ಲಿಂದ ಓಡೋಗ್ಬೇಕು ಯಪ್ಪ. ಹಂಗಂತ ಹೇಳಿ ಹಿಪ್ಪೋ ಭಯದಿಂದ ಅಲ್ಲಿಂದ ಹೊಡೋಗ್ಬಿಡುತ್ತೆ. ತಗೋ ಜಿರಾಫೆ, ಇದನ್ನ ನೀನು ತಿನ್ನು. ಹಂಗಂತೇಳಿ ಡಾಕ್ಟರ್ ಆ ಗ್ರೀನ್ ಕಲರ್ ಫ್ಲವರ್ನ ಜಿರಾಫೆ ಮುಂದೆ ಇಡುತ್ತೆ. ಜಿರಾಫೆ ಆ ಫ್ಲವರ್ಸ್ನ ತಿನ್ನುತ್ತೆ. ಆಮೇಲೆ ಎಲ್ಲರೂ ಸೇರಿ ಜಿರಾಫೆ ಜೊತೆ ಮಾತಾಡ್ಕೋದ ಅದನ್ನ ಸಂತೋಷವಾಗಿ ಇಟ್ಕೋತಾರೆ. ಸ್ವಲ್ಪತ್ತಲ್ಲೇ ಜಿರಾಫಿಗೆ ಎಲ್ಲ ನೋವುಗಳು ಮಾಯ ಆಗುತ್ತೆ. ಮತ್ತೆ ಆರೋಗ್ಯವಾಗಿ ಅದು ಎದ್ದು ನಿಂತ್ಕೊಳ್ಳತ್ತೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮಿಂದನೇ ನನ್ನ ಜೀವ ಉಳಿತು. ಈಗ ಎಲ್ಲರ ಹತ್ರ ನಾನು ಕ್ಷಮೆಯನ್ನು ಕೇಳ್ತೀನಿ. ಇವತ್ತಿಂದ ನಾನು ಕೂಡ ಎಲ್ಲರ ಜೊತೆ ಒಂದುಗೂಡಿ ಬಾಳ್ತೀನಿ. ಎಲ್ರಿಗೂ ಸಹಾಯವನ್ನ ಮಾಡ್ತೀನಿ. ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತವೆ. ಆಮೇಲೆ ಅದು ಎಲ್ಲಾ ಜಂತುಗಳಿಗೂ ಒಂದೊಂದು ಡ್ರ್ಯಾಗನ್ ಫ್ರೂಟ್ನ ಕಿತ್ಕೊಂಡ್ ಬಂದು ಕೊಡುತ್ತೆ. ಎಲ್ಲಾ ಜಂತುಗಳು ಡ್ರ್ಯಾಗನ್ ಫ್ರೂಟ್ನ ತುಂಬಾ ಸಂತೋಷದಿಂದ ಎಂಜಾಯ್ ಮಾಡಿ ತಿಂತವೆ. ವಾ, ಇದು ತುಂಬಾ ಟೇಸ್ಟಿ ಆಗಿದೆ, ಸಾಕದಾಗಿದೆ. ಹೌದಾ? ನಿಂಗೆ ಬೇಕಂದ್ರೆ ಇನ್ನೊಂದು ಕಿತ್ಕೊಡ್ಲಾ? ಓ ಇಲ್ಲ ಇಲ್ಲ, ಇಷ್ಟೇ ಸಾಕು. ಜಾಸ್ತಿ ತಿಂದ್ರೆ ಡಾಕ್ಟರ್ ಹೇಳಿದ್ದಾರೆ ಕಾಯಿಲೆ ಬರುತ್ತೆ ಅಂತ. ಹಂಗಂತೇಳಿ ಎಲ್ಲರೂ ತುಂಬಾ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನ್ಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅರೆ ವಾ, ಈ ಹಣ್ಣು ಎಷ್ಟು ಚೆನ್ನಾಗಿದೆ. ಇಂತಹ ಒಂದು ಹಣ್ಣು ನಾನು ಯಾವಾಗ್ಲೂ ನೋಡೇ ಇಲ್ಲ. ನಾನು ಈ ಹಣ್ಣನ್ನ ಇವತ್ ನೋಡ್ಬಿಟ್ಟೆ. ನಾನು ಈ ಹಣ್ಣನ್ನ ಖಂಡಿತವಾಗ್ಲೂ ಇವತ್ತು ಹೆಂಗಿದೆ ಅಂತ ತಿಂದು ನೋಡ್ಬೇಕು. ಅರೆ, ಏನ್ ನಡೀತಿದೆ ಇಲ್ಲಿ? ಆ, 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 ಆ. ಕಾಡಲ್ಲಿ 4 ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಎಲ್ಲಾ ಜಂತುಗಳು ಚಿಂತೆಗೊಳಗಾಗಿತ್ತು.
ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವುದಾದ್ರೂ ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದೆಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ ಅವರ ಬಾಗಿಲೊಳಗೇನೆ ಹೋಗಿರಬೇಕು. ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆ ಇರೋರು. ರಾಮು ಆನೆ, ಚೋಟು ಜಿಂಕೆ ಮತ್ತೆ ಬಗೀರ ಮಂಗ, ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರವರು? ಈ ರಹಸ್ಯಮಯ ಬಾಗ್ಲಿ ಏನೋ? ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ. ಆ ಬಾಗಿಲಿನಾಚೆ ಏನು ಕಾಣಲ್ಲ, ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ. ಯಾರದ್ರ ಒಳಗಡೆ ಹೋಗಿದಾರೋ ಹಿಂದೆ ಬರಲೇ ಇಲ್ಲ. ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿಗೆ ಗೊತ್ತಾಗಿದೆ. ಅವನು ಯಾವಾಗ ಬೇಕಾದ್ರೂ ಶೇರು ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. 2 ಸಿಂಹಗಳನ್ನ ನೀವೇ ಹೇಗೆ ಫೈಟ್ ಮಾಡ್ತೀರಿ? ಒಬ್ಬ ರಾಜನಾಗಿ ನನಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ, ಆದ್ರೆ ನಾನು ಸಾಯೋ ತನಕ ಹೋರಾಡ್ತೀನಿ. ಇದನ್ ಕೇಳಿದ ಮೀಟು ಗಿಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ಬಾಗಿಲ ಹತ್ರ ಅದು ರಹಸ್ಯವಾಗಿ ಹೋಗಿ ನೋಡುತ್ತೆ. ಮೇಲೆಯಿಂದ ಅದೇನೋ ಒಂದ್ ನೋಡುತ್ತೆ. ಕೆಳಗಡೆ ಕಾಲು ಕರಡಿ ಗೋಲ್ಡಿ ಹತ್ರ ಏನೋ ಮಾತಾಡ್ತಾ ಇರುತ್ತೆ. ಏನೋ ನಮ್ಮ ಕರಡಿ ಆ ಗೋಲ್ಡಿ ಹತ್ರ ಯಾಕೆ ಮಾತಾಡ್ತಿದೆ? ಕೇಳ್ತೀನಿ. ಗೋಲ್ಡಿ ಮಹಾರಾಜ, ನೀವು ಹೇಳ್ದಾಗೇನೆ ಕಾಡಿನ ಎಲ್ಲ ಪ್ರಾಣಿಗಳನ್ನ ಆ ಬಂಗಾರದ ಬಾಗ್ಲಾಚೆ ಕಳ್ಸ ಆಗೋಗಿದೆ ನಾನು. ಇನ್ನವರು ಹಿಂದೆ ಬರೋದೇ ಇಲ್ಲ. ಅಟ್ಯಾಕ್ ಮಾಡಕ್ ಸರಿಯಾದ ಟೈಮು. ಶೇರ್ ಖಾನ್ ನಿನ್ನ ಹತ್ರ ಸೋತು ಹೋಗ್ತಾನೆ. ನಮ್ಮ ಕಾಡಲ್ಲೂ ಕೂಡ ನೀವೇ ಇರ್ತೀರ ರಾಜರಾಗಿ. ಈಗೇನಾದ್ರೂ ಆದ್ರೆ ನೀನು ಈ ಕಾಡಿನ ಮಂತ್ರಿ ಕಣಯ್ಯ. ಅಂದ್ರೆ ಕರಡಿ ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡಿದ್ಯಾ? ಇದ್ರ ಬಗ್ಗೆ ಶೇರ್ ಖಾನಿಗೆ ನಾನು ಹೇಳಲೇಬೇಕು. ಆಗ ಮಿಟ್ಟುಗೆ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಏನ್ ಕೇಳಿಸ್ಕೊತಾ ಇದೆಯಾ ಮಗು? ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಅಲ್ಲಿ ಗೋಲ್ಡಿಯ ಕಾಡಿಗೆ ಸೇರಿದ ಹದ್ದು ಇತ್ತು. ಗೋಲ್ಡಿ ರಾಜ, ನೀವಿಬ್ರು ಮಾತಾಡ್ಕೋತಿರೋದು ಈ ಮಿಟ್ಟು ಎಲ್ಲ ಕೇಳಿಸ್ಕೋತು. ಇಡೀ ಅದನ್ನ ಕೇಳಿಸ್ಕೊಂಡು ಗಿಳಿಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಅದು ಆ ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಹದ್ದು ಅದ್ರ ಹಿಂದ್ಗಡೆನೆ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರ್ಸು, ಇಲ್ಲ ಅಂದ್ರೆ ನನ್ ಕತೆ ಮುಗೀತೀಗ. ಆಗ ಅದು ಅದ್ರ ಮುಂದೆ ಒಂದು ಬಂಗಾರದ ಬಾಗಿಲು ಇರೋದನ್ನ ನೋಡುತ್ತೆ. ಅನ್ಸುತ್ತೆ ಅದೇ ಮಾಂತ್ರಿಕ ಬಾಗ್ಲಿದು. ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ತಿದ್ರಲ್ವಾ, ನಾನಿದ್ರೊಳಗೆ ಹೋಗ್ಬಿಡ್ತೀನೀಗ. ಅಗ್ಗ ತಂದ್ಕೊಂಡು ರೆಕ್ಕೆನ ನಿಲ್ಸದೆ ಅದು ಆ ಬಾಗಿಲೊಳಗಡೆ ಹೋಗುತ್ತೆ. ಅರೆ ವಾ, ತುಂಬಾ ಒಳ್ಳೇದಾಯ್ತು. ಮತ್ತೆ ಇದು ವಾಪಸ್ ಯಾವಾಗ್ಲೂ ಬರಲ್ಲ. ಹಂಗಂತ ಅನ್ಕೊಂಡು ಅದು ಗೋಲ್ಡಿ ಮತ್ತೆ ಕರಡಿಯ ಬಳಿ ಹೋಗ್ಬಿಡುತ್ತೆ. ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನೂ ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಯಲ್ಲಿ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ. ಹಂಗಂತ ಅದು ಮಾಯ ಮಾಡುತ್ತೆ. ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು? ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೆನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ. ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ. ಈಗ ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು.
ಸರಿ ಮೆಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಟ್ಬಿಡುತ್ತೆ. ಕಾಡನ್ನ ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ತಯಾರಾಗಿತ್ತು. ಗೋಲ್ಡಿ ಅದರ ಸಹೋದರನ ಜೊತೆ ಶೇರ್ ಖಾನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಶೇರ್ ಖಾನ್, ಸೋಲೊಪ್ಕೊ ನೀನು. ನಿನ್ನ ಸಪೋರ್ಟರ್ಸ್ ಎಲ್ಲ ಹೋಗಾಗಿದೆ ಈಗಲೇ. ಮತ್ತೆ ನಾವಿಬ್ರು ಹುಲಿಗಳಿದ್ದೀವಿ. ನೀನೊಬ್ಬ ನಮ್ಮಿಬ್ರನ್ನ ಹೇಗ್ ಸೋಲಿಸ್ತೀಯಾ? ಹಾ, ಏನಾಗಲ್ಲ. ನಾ ಸತ್ತೋದ್ರೂ ಕೂಡ ಸೋಲೊಪ್ಕೊಳ್ಳಲ್ಲ. ನಾನಿಲ್ಲಿನ ರಾಜನಾಗೆ ಸಾಯ್ತೀನಿ. ಹಂಗಂತೇಳಿ ಶೇರ್ ಖಾನ್ ಅವ್ರ ಮೇಲೆ ಎಗರ್ತಾನೆ. ಆಗ ಮಿಟ್ಟು ಬೇರೆ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ಬರುತ್ತೆ. ಶೇರ್ ಖಾನ್, ನೀನೊಬ್ಬ ಇಲ್ಲ, ನಾವಿದ್ದೀವೀಗ. ಎಲ್ಲಾ ಜಂತುಗಳು ನೋಡ್ತವೆ. ಮಿಟ್ಟು ಕಳೆದೋಗಿರುವ ಎಲ್ಲಾ ಜಂತುಗಳನ್ನ ಅವಳ ಜೊತೆ ಕರ್ಕೊಂಡ್ ಬಂದ್ಬಿಡುತ್ತೆ. ಗೋಲ್ಟಿ ಮತ್ತೆ ಕರಡಿ ಇದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಶೇರ್ ಖಾನ್, ಎಲ್ಲ ಪ್ರಾಣಿಗಳನ್ನೆಲ್ಲ ಮಂಗ ಮಾಡಿ ಆ ಬಾಗಿಲಾಚೆ ಕಳಿಸಿದ್ದು ಕಾಲು. ಅವನು ಗೋಲ್ಡಿಯೊಟ್ಟಿಗೆ ಸೇರ್ಕೊಂಡಿಯಾನೆ. ಓ ಹೌದಾ? ಇವನಿಗೆ ಶಿಕ್ಷೆ ಆಗ್ಲೇಬೇಕು. ನೀನೊಬ್ಬ ಸಿಂಹ ನಮ್ಮೊಟ್ಟಿಗೆ ಹೋರಾಡಕ್ಕಾಗೋದೇ ಇಲ್ಲ. ಸೋಲೊಪ್ಕೋ, ಇದ್ರಲ್ಲೇ ನಿಂಗೆ ಒಳ್ಳೇದಾಗತ್ತೆ. ಶೇರ್ ಖಾನ್ ಒಬ್ರೇ ಅಲ್ಲ. ಹಂಗಂತೇಳಿ ಮಿಟ್ಟು ಅದರ ಮಾಯೆಯನ್ನು ಶೇರ್ ಖಾನ್ ಮೇಲೆ ಉಪಯೋಗಿಸುತ್ತೆ. ಆಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಶೇರ್ ಖಾನ್ ಪ್ರತ್ಯಕ್ಷ ಆಗುತ್ತೆ. ಹಾ, ಇದಾಗ ಕೇಕ್ ಸಾಧ್ಯ? ಈಗ ಇಬ್ರು ಸೇರಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಹೊತ್ತು ದಾಳಿ ನಡೆದ ನಂತರ ಗೋಲ್ಡಿ ಮತ್ತೆ ಅದರ ಸಹೋದರ ಟಯರ್ಡ್ ಆಗ್ಬಿಡ್ತಾರೆ. ಮತ್ತೆ ಅವರು ಸೋಲೊಪ್ಕೋತಾರೆ. ನಾವು ಸೋಲ್ಕೊಳ್ತೀವಿ. ಬಿಟ್ಬಿಡು. ಹೋಗಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ನೀವು ಹೋಗುವಾಗ ಈ ಕರಡಿನೂ ಕೂಡ ಕರ್ಕೊಂಡೋಗು. ಅದನ್ ಕೇಳಿದ ತಕ್ಷಣ ಅವರಿಬ್ರು ಅವ್ರ ಜೊತೆ ಕಾಲು ಕರಡಿನ ಕರ್ಕೊಂಡು ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳು ಎಲ್ಲರೂ ಸೇರಿ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾರೆ. ಅವಾಗಿಂದ ಎಲ್ಲಾ ಜಂತುಗಳು ಒಂದುಗೂಡಿ ತುಂಬಾ ಸಂತೋಷವಾಗಿ ಜೀವಿಸ್ತಿದೆ. ಮತ್ತೆ ಮಿಟ್ಟುಗಿಳಿ ಅವತ್ತಿಂದ ಎಲ್ಲಾ ಜಂತುಗಳಿಗೂ ಅದರ ಮಾಯ ಉಪಯೋಗ ಮಾಡಿಕೊಂಡು ಸಹಾಯ ಮಾಡ್ತಿತ್ತು. ಆ ರಹಸ್ಯವಾದ ಬಾಗಿಲು ಇವತ್ತು ಕೂಡ ತೆಗೆದೇ ಇದೆ.